आपण पाहत आहात महा टाइम्स न्यूज. नवा काळ, नव्या बातम्या. ಎಷ್ಟು ಮಂದಿ ನೇತಾ ಭಾಷಣ ಮಾಡಿದ್ರು. ಅವಿನಾಶ್ ಮಡಿಕಾಂಬ ಹೇಳಿದ್ರು, ಸದ್ದಾಮ್ ಹಿಡಿದು, ನಮ್ಮ ಎಡ್ಡು ಉಮೇದ್ವಾರ್ ಹಿಡಿದು, ಮಹೇಶ್ ಅಣ್ಣ ಹಿಡಿದು, ಜಯಶಂಕರ್ ಗೌಡ್ರು ಹಿಡಿದು ಎಲ್ಲರಿಗೂ ವಿಕಾಸ ಮೇಲೆ ಭಾಷಣ ಮಾಡಿದ್ರು. ನನಗೆ ಹೇಳಿ ಕಾಂಗ್ರೆಸ್ ಬಾಯ ಕಾಂಗ್ರೆಸ್ ಬರ್ಲತ್ತ ಯಾರು ಹೇಳಿದ್ರು. ಮೊದಲಿನ ಕಾಂಗ್ರೆಸ್ ಈಗಿನ ಶಿವಸೇನಾ, ಮತ್ತೆ ಈ ಸದ್ಯಗೆ ಶಿವಸೇನಾ ವಿಧಾನಸಭಾ ಹತ್ತಾನ ಮತ್ತೆ ಯಾರು ಕಾಂಗ್ರೆಸ್ ಕೊಲ್ತಾರೋ ಯಾರು ಮಾಡ್ತಾರೋ ಅವ್ರಿಗೆ ಗೊತ್ತು. ನಮ್ದು ಎಷ್ಟು ಖರೇನೆ ಸುಳ್ಳ ಅಂದ್ರೆ ಬರೋ ವಿಧಾನಸಭಾ ಎಲೆಕ್ಷನ್ಗೆ ಏನಾಗೋದು, ಭಾಜಪನ ಒಳ್ಳೆಯದೇ ಇಂಥ ದೊಡ್ಡ ಪಾರ್ಟಿ ಏನು ಜಾಗ ಬಿಡ್ತಾರಲ್ಲ, ನಮ್ದು ಏಕನಾಥ್ ಶಿಂದೆ ಸಾಹೇಬ್ರು ಉದ್ಯೋಗ ಆಗದೆ ಇವ್ರು ಏನ್ ಮಾಡೋರು ನನ್ ಗಡ ಕೊಟ್ರ ಅವ್ರು. ಇದು ತಿಳಿಯ ಮಾತದ, ಎಲ್ಲಿ ಹೋಗೋರು ನಿಮ್ಗೆಲ್ಲರಿಗೂ ಗೊತ್ತದ. ಅದು ಸದ್ಯ ಇದ್ದು ಶಿವಸೇನಾ ಮುಂದಿನ ಯಾವ್ದವ್ರು ಸೋಮೇಶ್ವರ ಹಣಮಂದವ್ರಿಗೆ ಯಾನ್ ಮನುಷ್ಯನಾಗದ ಯಾರು ಬುದ್ಧಿ ಕೊಡ್ತಾರ ಮಾಡ್ತಾರೆ. ಇವ್ರೆಲ್ಲ ಭಾಷಣ ಕೇಳಿ ಸಚಿನ್ ಕಲ್ಯಾಣ್ ಶೆಟ್ಟಿ ಸುಮಾರ, ಭಾಜಪ್ ಸುಮಾರ, ಹಾಂಗ ಹಿಂಗ ನಾ ಎಲ್ಲ ಭಾಷಣದಾಗ ಹೇಳ್ತದ. ಸಚಿನ್ ಕಲ್ಯಾಣ್ ಶೆಟ್ಟಿ ಚಲೋ ಸುಮಾರ ಬಿಡ್ರಿ, ಭಾಜಪ್ ಚಲೋ ಸುಮಾರು ಬಿಡ್ರಿ. ಸಚಿನ್ ಕಲ್ಯಾಣ್ ಶೆಟ್ಟಿಗೆ ನೀವೆಲ್ಲರೂ ಈ ತಾಲೂಕದ ಜನತ 2 ಸಲ ಗೆದ್ದು ಕೊಟ್ರಿ, 40 ಸಾರಿ ಗೆದ್ದು ಕೊಟ್ರಿ, 50 ಸಾರಿ ಗೆದ್ದು ಕೊಟ್ರಿ. ಅದು ನಾ ಚಲೋ ಇದ್ದ ಸುಮಾರು ಇದ್ದ ನೀವು ಹೆಂಗಿದ್ರಿ ಈ ತಾಲೂಕ ಜನತ ಹೇಳುತ್ತು. ಬಟ್ ನೀವು ಯಾವ ಮತ ಬಿಡು ಬರ್ತೀರಿ. ನಮ್ಮ ನೇತಾ ಮಂದಿ ಹೆಂಗ್ ಭಾಷಣ ಮಾಡಿದ್ರು, ನಾವು ಇದು ಮಾಡಿದೆವು, ನಾವು ಅದು ಮಾಡಿದೆವು. ನೀವು ಯಾರು ಹೇಳಿದ್ರೆ ಸಲಗರಬಹುದು ದೋಸ್ತ ಟೀಕಾನೆ. ಎಂದಾಗ ಇಲೆಕ್ಷನ್ ಮಾಡಾಳ ಈ ತಾಲೂಕಾದ ರಾಜಕಾರಣ ಪೈಲಾ ಸಲ ಇದು ಪದ್ಧತಿ ಶುರು ಆಯ್ತು. ವಿಕಾಸ ಕೆಲಸ ಮಾಡಿದ್ರೆ ರಾಜಕಾರಣ ಮಾಡ್ಲಿಕ್ಕೆ ಬರ್ತದ. ಇದು ಪಾಯಂಡ, ಇದು ಪದ್ಧತ, ಇದು ನಂದ್ ಹಿಂದಿನ ಶುರುವಾಯ್ತು. ಈ ದಿನ ತಲೆಗೆ ಏನಿತ್ತು, ಇಲೆಕ್ಷನ್ ಬರ್ರಿ, ಉಡಿಸ್ರಿ, ತಿನ್ಸ್ರಿ, ಉಡಿಸ್ರಿ, ಏನ್ ಮಾಡೋದು ಮಾಡ್ರಿ, ಇಲೆಕ್ಷನ್ ಗೆದ್ದಿರಿ, ಮತ್ತೆ ಆ ಕಡೆ ಬೇಕು ಮತ್ತ ಮಂದಿ ವಿಕಾಸ ಬೇಕಾಗಿಲ್ಲ. ಈಗ ನನ್ ಮಂದಿರಿ ನುಸ್ತಾ ವಿಕಾಸ ಅನ್ನೋದಿರಿ, ಏನೇನ್ ಮಾಡ್ಲು ಗೊತ್ತೀರಿ. ನಾ ಇಂದು ಬರಾಳೆ ಆಫೀಸಾಗ ಹೊಂಟಿದ್ದ, ನಾ ಅಂತ ದೊಡ್ಡ ಸಲಗರ್ ಜಿಲ್ಲಾ ಪರಿಷತ್ ಪಂಚಾಯತ್ ಸಮಿತಿದು ಏನೇನ್ ಮಾಡಿ ತೊಗೊಂಡು ಕೆಲ್ಸದ ನೀವು ಯಾದಿಯಾಗಿ ಕೊಡ್ರಿ. ಈ ಯಾದಿ ಗಂಟ ತೊಗೊಂಬಂದಿದ್ದು ಸಲಗರ್ ಬತ್ತು, ಕಂಟಳಿ ಬತ್ತು, ಮಿರ್ಸ್ಗಿ ಬತ್ತು, ಸಂಗೊಳಿಗೆ ಬತ್ತು, ಮತ್ತೆ ಹೋಗೋದು ಚಿಕ್ಕಳಿ, ಹತ್ತಿ ಕಣ ಬಾಸ್ಗಿ, ಎಲ್ಲಿ ನಿಮ್ಗೆ ಎಲ್ಲಿ ತೋರಣಿ ಯಾದಿನ ತೊಗೊಂಬಂದಿದ್ದು ಹೋಗಳ ಇಟ್ಟು ಹೋತ ಗ್ರಾಮ ಪಂಚಾಯತ್ ಗೌಡ್ರು ಇಟ್ಟು ಬಿಡ್ರಿ. ನಾಳೆ ಯಾರಿಗೆ ನೋಡಾತ ಸಚಿನ್ ಕಾರ್ಯಕ್ಕೆ ಆಗತ್ತಂತ ನೀವು ಹಚ್ಬೇಡ. ನುಸ್ತಾ ಸಲಗರದಾಗಿ ಓದ್ಬೇಕಂದ ಅಂಟ್ರಿದೆ ಆದಿ. सार्वजनिक धन भूमि 6 लाख रुपए का कई नगर सीमेंट 32 गटर 5 लाख, अण्णा भाऊ साठे नगर 4 लाख 24 लाख, बुद्ध भीमनगर बुद्ध विभागासाठी 8 लाख रुपये मल्लिकार्जुन सभा मंडप गाव अंतर्गत सिमेंट रस्ता 5 लाख, सभा मंडप सरळ बसवेश्वर 8 लाख. ಅಂದ್ರೆ ಇದ್ರಲ್ಲಿ ಕೈ ಮಂಜೂರು ಕೈ ಮಾಡ್ಲು ಗೊತ್ತಾಗ ಹಿಂಗೆ ಯಾದಿನೇ ಅದು. ಸೋಮೇಶ್ವರ್ 25 लाख ಕೆಲಸ ಆಗ್ಯದ. ಇದು ಸಲಗಾರದ ಹೇಳುವಂತ ಒಂದ್ ಪಾಲ್ ಓದೋದು ಈ ಕಡೆ, ಇದು ಬಾಕಿದ ಇದು ಬೋಸ್ಗಿದದ, ಇವ್ ಮತ್ತೆ ನೋಡ್ರಿ ತೋಗಣಿದದ, ಮುಂಬರ್ಗಿದದ ಎಲ್ಲ ನೀವು ಊರಿಗೆ ಇಟ್ಟು ಹೋದ್ ಹೋಗಳ ಗ್ರಾಮ ಪಂಚಾಯತ್ ಇಡ್ಲು ಕಸ್ತು ನೋಡ್ರಿ. ನಾವು ಯಾನ್ ಹೇಳ್ಕೊತಿದ್ದೆವು, ನಾವು ಯಾನಾಗ ಮಂದಿ ಸಲ ದುಡಿದು ನಿಮ್ಮ ಮತ ಬೇಡ್ಕೊತೀವಿ. ನೀವ್ ಯಾರು ಹೇಳ್ತೀರಿ ಅವ ಸುಮಾರ, ಆಗ ನಾವು ಸುಮಾರು ಬಿಡ್ರಪ್ಪ. ನೀವು ಯಾನ್ ದೀಪ ಹಚ್ಚಿರಿ. 17 ವರ್ಷ ತಾಲೂಕಾ ನೇತೃತ್ವ ನಿಮ್ ಕಡೆ ಇತ್ತು. ಇಂದು ಮಗನಿಗೆ ಶುದ್ಧ ಬಾಕಿ ಹೇಳಿದ್ರು. ಆಗ ಮಗನಿಗೆ ನಿಮ್ಮ ಮನೆ ಸೀಟ್ ಕೆಡ್ಸಾಗಲ್ಲ, ಅವರು ಮಾರ್ಕೆಟ್ಗೆ ಬಿಡಿ ಕೆಡ್ಸಿ 2 ಮಂದಿ ಕೆಡ್ಸಿದ್ರು, ಚಲೋ ಬರ್ತದ ಕೆಡ್ಸಿದ್ರು. ಅದಕ್ಕೆ ಶುದ್ಧ ಬಾಕಿ ಏನ್ ಸಾಧ ತಿಳಿಬೇಡ್ರಿ, ಶಿವರಾಜ್ ಏನ್ ಸಾಧ ತಿಳಿಬೇಡ್ರಿ. ಆ ಶಿವರಾಜ್ ಅಣ್ಣ ನೀವು ಅವ್ರ ಬಲೆ ಬಹಳ ದಿನ ಕೂತಿದ್ದು ಎಲ್ಲ ಅವ್ರದ್ದು ಏನ್ ಮಾಡ್ತಾರೆ ಏನಿಲ್ಲ ನಿಮ್ಗೆಲ್ಲ ಗೊತ್ತು. ಇಲೆಕ್ಷನ್ದಾಗ ಏನ್ ಮಾಡ್ತಾರೆ ಏನ್ ಮಾಡಲ್ಲ. ಸಲಗರ್ ಅಂತ ದೊಡ್ಡ ಊರಿಗೆ ಸೀಟ್ ಕೊಟ್ಟಿಲ್ಲ, ಧ್ಯಾನದಾಗ ತೋರು ಕೊಟ್ರೆ ನಿಮ್ಮ ಊರಿಗೆ ಸೀಟ್. ಸಲಗರ್ ಅಂತ ದೊಡ್ಡ ಊರಿಗೆ ಸೀಟ್ ಕೊಡಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಶಿವರಾಜ್ ಅಣ್ಣ ಟಿಕೆಟ್ ಕೊಡ್ತು. ನಾ ಹನ್ನೂರ್ದಾಗ ಹುಟ್ಟಿದ್ ದೊಡ್ಡವಾಗಿದೆ. ನಾ ಹನ್ನೂರ್ದಾಗ ದಂಡಿಗಿದ್ದು ಅವನಿಗೆ 700 ಲೀಡ್ ಕೊಟ್ರಿ. ಎರಡು ಕೊಟ್ರಿ, ಎಷ್ಟು 750 ಲೀಡ್ ಕೊಟ್ರಿ. ಈಗ ಹನ್ನೂರ್ದಾಗ ಹುಟ್ಟಿ ದೊಡ್ಡವ ಬೆಳೆದವನಿಗೆ 750 ಕೊಟ್ರಿ. ಸಲಗರ್ದಾಗ ಹುಟ್ಟಿದೊಡ್ಡ ಏನು ಕೊಡೋ. ನಾ ತಪ್ಪು ಮಾತಾಡ್ತಿದ್ದೇನು, ನನಗೆ 750 ಕೊಟ್ಟಿಗೆ ಕೊಟ್ಲಿಕ್ಕೆ ಆಗೋದಿಲ್ಲ. ನನಗೆ 750 ಕೊಟ್ಟಿಗೆ ನನಗೆ ಶಿವರಾಜ್ ಹೆಚ್ಚಿಗೆ ಕೊಡ್ಬೇಕಂತ ಕಮ್ಮಿ ಕೊಡ್ಬೇಕು, ಹೆಚ್ಚಿಗೆ ಕೊಡ್ಬೇಕು. ಈಗ ಶಿವರಾಜ್ ಒಬ್ಬನಿಗೆ ಕೊಡೋರು, ಶುದ್ಧರು ಕೊಡೋರು, ಎರಡೂ ಕೊಡ್ಬೇಕಾಗ್ತದ. ಅದಕ್ಕೆ ನಿಮ್ಗೆಲ್ಲ ಹೇಳ್ತಾ ಯಾರು ಕೆಲಸ ಮಾಡ್ಯಾರ, ಯಾರು ದುಡ್ದಾಗ, ಯಾರು ಮಾಡ್ಲುತ್ತಾರ
ಅವ್ರು ಬೆನ್ನಿಗೆ ನಿಂದ್ರಿ. ನಮ್ಮ ಆನಂದ್ ಬುಕ್ಕನವ್ರು ಅವ್ರು ಹೇಳಿದ್ರು, ಮಹೇಶ್ ಅಣ್ಣ ಹೇಳಿದ್ರು, ಬಸ್ ಸ್ಟ್ಯಾಂಡ್ ಮಾಡೋದಾಗ ಅಕ್ಕಲ್ಕೋಟು, ಈಗ ಸದ್ಯ ಅಕ್ಕಲ್ಕೋಟು ಊರಾಗ ಖೂನೆ ಸಿಗಲ್ಲ ನೀವು ನೋಡ್ರಿ. ಎಲ್ಲಿ ಹೋದಲ್ಲಿ ಗಾಡಿಗಳು ಬಿದ್ದಾವ, ರಸ್ತೆಗಳು ಹಡ್ಡಾಗ, ಪೈಪ್ಲೈನ್ ನಡೆದಾವ, ಗಂಟಲು ನಡೆದಾವ. ಸ್ವಾಮಿ ಸಮರ್ಥನ ಊರಿಗೆ ಬರ್ಲಸ್ಲತ್ತದ. ಇನ್ನ 2 ವರ್ಷ ನೋಡ್ರಿ, ಈಗ ಬಂದಾವ ಅಕ್ಕಲ್ಕೋಟು 2 ವರ್ಷ ಗೊತ್ತಿಡ. ನೀವು ಇಟ್ಟೆಲ್ಲ ಅಲ್ಲೂ ಓದಿರಿ, ನೀವೆಲ್ಲ ಹೇಗಾಗಿ ಮಂದಿ ಅಂದಿರಿ. ನೀವು ಈ ಜಯಶೇಖರ್ ಗೌಡ್ರ, ಅಶೋಕ್ ಗೌಡ್ರ, ನೀವು ನಮ್ಮ ತಂದೆಯವ್ರ ಕೂಡಿ ಕಾಕ ಸುಭಾಷ್ ಕಾಕ, ಮಾಜಾ ವಡ್ಲನ್ ಸೋಬತ್ ನಮ್ಮ ತಂದೆಯವ್ರ ಕೂಡಿ ಕೆಲಸ ಮಾಡಿರಿ. ಬಾಬುಣ್ಣ ತಳ ಕೂತಾರಲ್ರಿ. ಬಾಬುಣ್ಣ ನಮ್ಮ ಸರ್ ಜೋಡಿ ಕೆಲಸ ಮಾಡಿ, ನಮ್ಮ ಅಪ್ಪನ ಜೋಡಿ ಕೆಲಸ ಮಾಡಿರಿ. ನೀವು ಅಂದಿದ್ದಮ್ಮ ನಿಮ್ಮ ಸರ್ ಜೋಡಿ ಕೆಲಸ ಮಾಡಿದೆವು, ಎಲ್ಲ ಮಾಡಿದೆವು, ಎಲ್ಲ ಆಯ್ತು. ಬಾಕಿ ಜಗದೆಲ್ಲ ಚಲೋ ಮಾಡಿರಿ. ಸಲ್ಗರ್ದ್ವಿ, ಸಲ್ಗರ್ ಮೇಂದ್ರಿಗೆ ಹೋಗೋ ಹಾದಿ ಚಲೋ ಮಾಡಿದ್ವಿ. ತಮ್ಮ ಇಟ್ಟೆಲ್ಲ ಆಗ್ಯದ. ಅಕ್ಕಲ್ಕೋಟು ಸಲ್ಗರ್ ನಿಂದ ಕಡೆ ಮುಚ್ಚಿದನು, ಹಾದಿ ಕ್ರಾಸ್ ಆಗ್ಯದನು. ಮನುಷ್ಯನ ಬಂದ್ರೆ ಬಂದಿಲ್ಲ. ಅಕ್ಕಲ್ಕೋಟು ಸಲ್ಗರ್ ರೋಡ್ ಇನ್ನ ಹಂಗೆ ಉಳಿದಿಲ್ಲ. ಗಡ್ಕರಿ ಸಾಹೇಬ್ ಕೇಂದ್ರೀಯ ಮಂತ್ರಿ 25 ಕೋಟಿ ರೂಪಾಯಿ ಮಂಜೂರು ಮಾಡ್ಯಾರ. ಟೆಂಡರ್ ಆಗ್ಯದ. ಈಗ ಫಕ್ತ ಆಚಾರ ಸಂಹಿತದ ಕೆಲಸ ಮಾಡೋ ಬರಲ್ಗ್ಯದ. ಆಚಾರ ಸಂಹಿತ ಮುಗಿದು 4 ದಿನದಾಗ ಇದು ಇದ್ದುದ ಅಕ್ಕಲ್ಕೋಟು ನಂದು ಸಲ್ಗರ್ ಏನು ರೋಡ್ ಅದಿಲ್ಲ, ಇದು ಇದ್ದುದ ರೋಡ್ ಪಕ್ಷ ಡಬಲ್ ರೋಡ್ ಆಗಿ ಇದು ಅಕ್ಕಲ್ಕೋಟೆ ಸಲ್ಗರ್ ರೋಡ್ ಹೊಸ ರೋಡ್ ಕೇಂದ್ರೀಯ ಮಂತ್ರಿ ಕಡ್ದು ಗಡ್ಕರಿ ಸಾಹೇಬ್ ಕಡ್ ತಂದು ಇದು ಮಾಡ್ಲಿಕ್ಕೆ ನೀವು ಕಾಳಜಿ ಮಾಡಬೇಡ್ರಿ. 17 ವರ್ಷ ಮಂತ್ರಿ ಆಮದಾರ್ ಇದ್ರಿ, ಮಂತ್ರಿ ಇದ್ರಿ. ಒಂದರ ಘಟನಾ ಹೇಳಿ ಕೇಂದ್ರ ಶಾಸನ ಕಡೆ ಅಂತದ್ದು 25 ಕೋಟಿ ರೂಪಾಯಿ. ನಾ 25 ಕೋಟಿ ಅಲ್ಲಿದ್ದು, ನೀವು 5 ಕೋಟಿ ತಂದಿರ್ತೀರಿ, 2 ಕೋಟಿ ತಂದಿರ್ತೀರಿ. ಅರೆ ನೀವು ಮಂತ್ರಿ ಇದ್ರಿ, ಆಯಾ ತಗೋ ಶಕ್ತಿಲ್ಲ. ಈಗ ಯಾಕೆ ಭಾಷಣ ಮಾಡ್ತೀರಿ? ಏಕನಾಥ್ ಶಿಂದೆ ಲಾಡ್ಕಿ ಬಹಿಣಿ ಯೋಜನೆ ಶುರು ಮಾಡೋದು. ಆಗ ಏಕನಾಥ್ ಶಿಂದೆ ನಮ್ದು ಬಿ ಇದ್ದಾಗ ಅಂತ ವಿರೋಧಿ ಪಾರ್ಟಿ ಇದ್ದಿಲ್ಲ, ಸಹಯೋಗಿ ಪಾರ್ಟಿ ನಮ್ದು ನೇತಾಗ. ಹ್ಯಾಂಗ್ ಫಡ್ನವೀಸ್ ಸರ್ ನಮ್ ನೇತಾಗ, ಆಗ ಶಿಂದೆ ಸರ್ಟಿ ನೇತಾಗ. ಚಲೋ ಸುಮಾರು ಅನ್ಬೇಕಂತದ. ನಿಮ್ಮ ವಿಡಿಯೋಗಳು ಇದು ಲಾಡ್ಕಿ ಬಹಿಣಿ ಯೋಜನಾ ಇದು ಬಂದಾಗದ ನೀವೇ ಅಂದಿರಿ ಇಲೆಕ್ಷನ್ದಾಗ. ಲಾಡ್ಕಿ ಬಹಿಣಿ ಯೋಜನಾ ಇದು ಇಲೆಕ್ಷನ್ ಆಗ ಬಂದಾಗದ. ಆನಂದ್ ಯಾರು ಭಾಷಣ ಮಾಡಿದಾಗ ಆಳಾಗ ಇದು 1,500 ರೂಪಾಯಿ ಮುಂಬೈಣಿ ಸಾಲಲ್ಲ, ಇದು ನೀವು ಅಂದಿರಿ ಭಾಷಣದಾಗ, ನಾ ಅಂದಿಲ್ಲ. ಈಗ ಏನು ಭಾಷಣ ಮಾಡ್ತೀರಿ? ಲಾಡ್ಕಿ ಬಹಿಣಿ ಯೋಜನಾ ಹಾಗೆ ಜೌಕರಿ ನಾಚ್ರಿ, ಮ್ಯಾಲ ದೌರಿಗರಿ ನಾಚ್ರಿ. ಚಲೋ ನಿಮ್ ಕೈಲಿ ಯಾರು ಭೀ ಮಾಡೋದಾಗಿಲ್ಲ. ಇಲೆಕ್ಷನ್ದಾಗ ನೀವು ಕಾಂಗ್ರೆಸ್ದಾಗಿದ್ರಿ, ಈಗ ಇಲ್ಲಿ ಬಂದು ಸಚಿನ್ ಕಲ್ಯಾಣ್ ಶೆಟ್ಟಿ ಯಾನ ರಾತ್ರಿ ಹಗಲ ದುಡಿದು ಈ ತಾಲೂಕಾ ಸರಿಯಾಗಿ ನಿಧಿ ತಗೊಳ ಪ್ರಯತ್ನ ಮಾಡ್ದ. ಅದು ಎಲ್ಲ ಎಲ್ಲಿ ನೋವು ತಂದಿವು. ಹಾಗೆ ನೀವು ಎಲ್ಲಿದ್ರಿ ಆಳಾಗ? ನಿಮ್ಮ ಅತ್ತಪತ್ತಾಗ ಇತ್ತೇನು? ಇವು ಸ್ವಾರ್ಥಿ ಮಂದಿ ಅದ. 2000 ಕೊಡಿಸ್ಕೆ ಭಾಜಪ್ದಾಗ ಹೋದಾರ ನಡೀತು. ಭಾಜಪ್ದವ್ರು ತೊಳಿಲ್ಲ, ಮತ್ತೆ ಕಾಂಗ್ರೆಸ್ದಾಗ ಹೋದ್ರು. ಕಾಂಗ್ರೆಸ್ 2 ಚಿತ್ ಪಟ್ಟೈತಿ ವಿಧಾನಸಭಾದಾಗ, ಎಲ್ಲಿ ಕಾಣಿಸ್ಲಿಲ್ಲ. ಮತ್ತೆ ಭಾಜಪ್ ಸತ್ತ ಬಂತು. ಈಗ ಏನ್ ಮಾಡ್ಬೇಕು? ರಾಷ್ಟ್ರವಾದಿ ಕಡೆ ರಾಷ್ಟ್ರವಾದಿ ಅಜಿತದ ಹಣ ತೊಳಿಲಿ. ಏನ್ ಮಾಡ್ಬೇಕು? ಶಿವಸೇನಾ ಭಾಳ ಇವಾಗ ಬಟ್ ಹಿಡಿದು ಶಿವಸೇನಾ ಅನ್ಬೇಡ್ರಪ್ಪ. ಶಿವಸೇನಾ ನಮ್ ಶತ್ರು ಇಲ್ಲ, ನಾವು ಸಹಯೋಗಿ ಪಕ್ಷದ. ಇವಾಗ ಮತ್ತೆ ಅಂದ್ರೆ ಶಿವಸೇನಾ ಬಿಟ್ಟು ಮತ್ತೆ ಯಾವ ಪಕ್ಷ ಗೊತ್ತಾಗ ಪತ್ತಾ ಇಲ್ಲ. ಇಂಥ ಮಂದಿದ್ ವಿಚಾರ ಮಾಡ್ಬೇಡ್ರಿ. ನೋಡ್ರಿ, ಇಡೀ 9 ಜಿಲ್ಲಾ ಪರಿಷತ್ ಸದ್ಯ ನಮ್ಮ ವಿಧಾನಸಭಾದಾಗ 9 ಜಿಲ್ಲಾ ಪರಿಷತ್ ಭಾರತೀಯ ಜನತಾ ಪಾರ್ಟಿ ಕಮಲ ಚಿಹ್ನೆ ಮೇಲೆ ಲಡಸ್ಲತ್ತಾಗ. ನಾವು ವಿಕಾಸ್ ಕೆಲಸ ಮಾಡಿದೆವು, ನಮ್ಮ ನೇತಾ ಮೇಲೆ ವಿಶ್ವಾಸ ಅದ, ಈ ಜನತಾ ಮೇಲೆ ವಿಶ್ವಾಸ ಅದ. ಎಲ್ಲ ಭಾಜಪ ಲಡಸ್ಲತ್ತಿದ್ದೆವು. ನೀವು ಜೋರ್ದಾಗ ಭಾಜಪ ಇದು ಕಾಂಗ್ರೆಸ್ ಶಿವಸೇನಾ ಯುತಿ, ಸಲ್ಗರ್ದಾಗ ಕಾಂಗ್ರೆಸ್ ಶಿವಸೇನಾ ಯುತಿ, ವಾಗ್ದಾಗ ಹೋದ್ರಿ ಇಲ್ಲ ಕಾಂಗ್ರೆಸ್ ಬೇರೆ ಶಿವಸೇನಾ ಬೇರೆ. ಎಷ್ಟು ಸ್ವಾರ್ಥ! ಯಾನ್ ಯುತಿ ಮಾಡೋದಾಗ ಪದ್ಧತಿ ಮಾಡೋದು ತಾಲೂಕರಿ ಮಾಡ್ರಿ. 4 ಜಾಗ ಇವ್ರತ್ತ, 1 ಜಾಗ ರಾಷ್ಟ್ರವಾದಿ ಅಂತ, 1 ಜಾಗ ಕಾಂಗ್ರೆಸ್ ಅಂತ. ಶಿವಸೇನಾ ಕಾಂಗ್ರೆಸ್ ಯುತಿ ಎಂದ ಕೇಳಿರಿ? ಈ ಹೊಟ್ಟಿ ಕಿಚ್ಚಿಂದಾಗ ಸ್ವಾರ್ಥಿಗ ಇವ್ರು ಒಂದೇ ಅದ. ಸಚಿನ್ ಕಲ್ಯಾಣ್ ಶೆಟ್ಟಿಗೆ ಹ್ಯಾಂಗ್ ನಿಂದಿರ್ಸ್ಬೇಕು, ಹ್ಯಾಂಗ್ ಮುಂದೆ ಹೋಗ್ಬಿಡ್ಬಾರ್ದು. ನಿಮ್ ಕೈ ಆಗದ, ನಿಮ್ ಕೈ ಆಗದ್ರೆ ಅವ್ರ ಕೈ ಆಗದ. ಇದು ನಿಮ್ ಕೈ ಆಗದ, ಇದು ಸೋಮೇಶ್ವರ್ ಕೈ ಆಗದ, ಹಣಮಂತವ್ರ ಕೈ ಆಗದ. ಇವ್ರ ಕೈಲಿ ಎಟ್ ಬಿ ಮಾಡಿದ್ರೆ ಆಗಲ್ಲ. ನಿಮ್ಮೆಲ್ಲಾ ಸಲ್ಗರ್ ಊರ್ದವ್ರಿಗೆ ನಾ ಹೇಳ್ತೀರಿ, ಶಿವರಾಜಣ್ಣ ಈ ಊರಾಗ ಹುಟ್ಟಿದ ದೊಡ್ಡದು ನಿಮ್ ಜೋಡಿ ಬೆಳೆದಾಗ. ಮಹೇಶಣ್ಣ ಹೇಳಿದ್ರು, ಕೈ ಹಾಕಕ್ಕೆ ಮನುಷ್ಯ ಅದ. ಆಯುಷ್ಯದಾಗ ಯಾರು ಗಳಿಸಿದಾಗ ಮಂದಿ ಮನುಷ್ಯನೇ ಗಳಿಸಾಗ. ಅದೊಳಗೆ ಬಾಯ ಪಟ್ಕಾದ ಯಾವಾಗ ಸಿಟ್ಟಿ ಬಂದು ಯಾವಾಗ ಮಾಡ್ತಾಗ ಮನುಷ್ಯ ಸ್ವಚ್ಛ. ಈಗ ಏನಾದ್ರು ಮನೆ ಅಂತಾರೆ ಗಾಡಿ ಇರ್ತಾವ, ನಮ್ಮ ಮನ್ಯಾಗ ಒಬ್ಬರು ಇರ್ತಾಗ, ನಿಮ್ಮ ಮನ್ಯಾಗ ಒಬ್ಬರು ಇರ್ತಾಗ. ಬಟ್ ಎಷ್ಟು ಬಾಯಿ ಪಟ್ಕೊಳ್ಳೋದ ಅಟ್ಟೆ ಮನಸ್ಸು ಚಲೋ ಅದ.
ಆಗ 3 ತಿಂಗಳ 2 ತಿಂಗಳ ಮಂದಿಗೆ ಶೀತ ದಿವಸ ಕೊಡ್ತಾರೆ. ಇದು ಯಾರು ಮಾಡ್ತಾರೆ? ತಮ್ಮ ತಂದೆ ಪಕ್ಷಗೆ. ನಾವು ಈಗ ಬಿಡ್ರಿ ಅವ್ರು ನೋಡಿ ಇದ್ರು ಬಿ ವರ್ಷಿಗೊಮ್ಮೆ ನಾನು ಸಿದ್ಧ ಲಕ್ಷಣ ಬಿಡ್ತಿದ್ದೀವಿ. ಈಗ ನಾವು ಜೋಡಿ ಇದ್ದು ಅಂದ್ರೆ ಮಂದಿ ಸಲಕ ठीक ಅದ್ರಿ ದುಡಿಯೋದು ಮಾಡೋದು. ದಿನ ಹೊಲದಾಗೆ ಸಿದ್ಧ ತಿನ್ಸೋದು, ಹೊಲಾನೇ ಸಿದ್ನಿ ಅಂದ್ರೆ ಎಂಥ ದೊಡ್ಡ ಮನುಷ್ಯದು ಕಾರ್ಯಕರ್ತಾಗ ಚಲೋ ನಿಮ್ಮ ಊರ್ದೋಗಾಗ ಅದಕ್ಕೆ ಎಲ್ಲಾರಿಗೂ ವಿನಂತಿ ಮಾಡ್ತಾರೆ. ಶಿವರಾಯ ಒಂದೇ ಸಲದಾಗ ಸೀಟ್ ಅದ, ಆ ಸೀಟ್ ಧಕ್ಕಿ ಅಂತೂ ಸಲಗರ ಇವತ್ತಿಂದ ನೀವು ಒಂದಿನ ಬೇಕಿಲ್ಲ ಸಲಗರ ಸೀಟ್ ಜಿಲ್ಲಾ ಪರಿಷತ್ ಪಂಚಾಯತ್ ಸಮಿತಿಗೆ ಇಲ್ಲ ಅಂತೇಳಿ. ಅದಕ್ಕೆ ಈ ಊರ್ದು ನಿಮ್ದು ಸಲಗರ ಊರ್ದ ಪರಂಪರೆ ಕಾಯಂ ಇಡ್ಬೇಕಾದ್ರೆ ಶಿವರಾಜ ಅಣ್ಣ ದೊಡ್ಡ ಬಹುಮತ ಕೊಡ್ಬೇಕಂತದ. ಶಿವರಾಜ ಅಣ್ಣ ಬಹುಮತ ಕೂಡ 5-50 ಕಮ್ಮಿ ಬಿತ್ತು ಸತ್ತುದ. ಅಂದ್ರೆ ನಮ್ಗ ಬಿ ಹಿಂಗ ಅನ್ಸತ್ತು, ಬಾಬಾ ಈ ಊರ್ ದುಜಾಭಾವ ಮಾಡ್ತಾರ. ನೋಡಾರ ನುಸ್ತ ಊರ್ದೇ ನೋಡಿದ್ರು ಅವ್ನ ಜೋಡಿಗೆ ಇದ್ದೊಂದು ಮನುಷ್ಯನ್ ನೋಡಿಲ್ಲ. ಹಿಂಗ ಅನ್ಸ್ಬಿಡ್ಬೇಡ್ರಿ. ಶಿವರಾಜ ಅಣ್ಣ ಹ್ಯಾಂಗ ಊರ್ದವನ ಅಟ್ಟೆ ದುಡ್ದು ಸಿದ್ದರಾಮ ಬಾಕಿ ನಿಮ್ ಸೇವಾ ಮಾಡೋರಾಗ ಒಂದ್ ದೊಡ್ಡಪಡಿಸ ಕಾರ್ಯಕರ್ತಾನ, ಓಡಾಡ ಕಾರ್ಯಕರ್ತಾನ. ಈ ರಾಜ್ಯದ ಮುಖ್ಯಮಂತ್ರಿ, ಈ ದೇಶದ पंतप्रधान, ಈ ಜಿಲ್ಲಾದ ಪಾಲಕ ಮಂತ್ರಿ, ನಾ ಆಮದಾರ್ ಹಿಂಗ ಲೈನ್ ಹಚ್ಚಿ ದಿಲ್ಲಿ ಹಿಡಿದು ಗಲ್ಲಿತ್ತ ಭಾರತೀಯ ಜನತಾ ಪಾರ್ಟಿ ಸತ್ತಾ ಅದ. ಇವ್ರು ಆತ ಪತ ಇಲ್ಲ. ಎಲ್ಲಿ ಶಿವಸೇನದಾಗ ಹೋಗಿ 1 ವರ್ಷ ಆಯ್ತು, 1 ರೂಪಾಯಿ ನಿಧಿ ಇಲ್ಲ, 1 ರೂಪಾಯಿ. ಮತ್ತೆ ನಿಮ್ದು ಐತೇನು? ಯಾನಾಗಲಿ ಬಂದು ಬಿದ್ದು ಹೋಟೆಲ್ ಚಾಲು ಮಾಡ್ಬೇಕಂದ್ರಿ ಅದು ಬಿ ಆಗಲ್ಲ. ಆಗೋದಿಲ್ಲ. ಅಲ್ಲಿ ಪ್ಯೂರ್ ವೆಜ್ ನಡೆಸೋ ಸದ್ಯತೆ ನಡೆದ ನೋಡ್ರಿ. ಇವ್ರು ಯಾನಾಗ ಬಂದು ಬಿದ್ದು ದಂಧೆಗಳು ಶುರು ಮಾಡ್ಬೇಕಂತ ಅದು ಬಿ ಸಚಿನ್ ಕಲ್ಯಾಣ್ ಶೆಟ್ಟಿ ಆಗ್ಬಿಡಲ್ಗೆ. ಯಾನಾಗ ನಿಧಿ ತರಬೇಕಂದ್ರ ಅಲ್ಲಿ ಫಡ್ನವೀಸ್ ಸಾಹೇಬ್ ನುಸ್ತ ಸಚಿನ್ ಅಂತ, ಪಾಲಕ ಮಂತ್ರಿ ಹೋದ್ರೆ ಸಚಿನ್ ಕಲ್ಯಾಣ್ ಶೆಟ್ಟಿ ಅಂತ. ಇವ್ರು ಬಂದ್ರೆ ಅದಕ್ಕೆ ಬಾಬಾ ಇಲ್ಲಿ ಕಾಂಗ್ರೆಸ್ದಾಗಿದ್ದು ಎಲ್ಲಾನೇ ಮುಳುಗುಲ್ ಹತ್ತದ. ಇವ್ರ ಹೆಸರು ಉಳಿಯಲ್ಗ್ಯದ, ಇವ್ರು ಉಳಿಯಲ್ಗ್ಯಾರ. ಎಲ್ಲರ ಸ್ವತಃ ಬದುಕಬೇಕು, ನಾವು ಉಳಿಬೇಕು. ಸ್ವಾರ್ಥಿಗ ಶಿವಸೇನಾದ ಬಂದಾಗ ಯಾರು ಶಿವಸೇನಾದು ಇವ್ರು ಖರೆ ಇಲ್ಲ. ಶಿವಸೇನಾ ಪಕ್ಷ ಅವ್ರ ತತ್ವ ಇವ್ರದ್ದು ಯಾರು ಸಂಬಂಧ. ಅದಕ್ಕೆ ಇಂಥ ಕೆಲಸ ಮಾಡೋ ಮಂದಿಗೆ ಸಾವಧಿಗಿರಿ. ಕಬ್ಬಿನ ಬಿಲ್ ಬೀಳಕ್ ಹೋದ್ರ ಹೊರಗೋಳು ನಾವು, ದುಡಿಯೋರು ನಾವು, ಹೈರಾಣ ಆಗೋರು ನಾವು. ಒಕ್ಕಲಿಗೆ ಪರಿಸ್ಥಿತಿ ನಿಮ್ಗೆ ಗೊತ್ತದೆ ಏನದ. ಕಬ್ಬಿನ ಬಿಲ್ ಬೀಳ್ಬೇಕಾದ್ರೆ ಮಗನ ಕಡಿತ ತುಳಿತ ನಿಮ್ಮ ಮನೆಗೆ ಬಂದಿರ ಕಬ್ಬು ಹೋಗ್ಲಿಕ್ಕೆ ಅಂದಾಗ ನಂದಿಲ್ಲಿ ಕೇಳ್ಕೊಂತವ್ರಿ ಅಂದಾಗಿಲ್ಲ. ಯಾವನಿ ಒಕ್ಕಲಿಗೆ ಚಿಂತಿಲ್ಲ, ಯಾವನಿ ರಸ್ತೆಗಳು ಚಿಂತಿಲ್ಲ, ವಿಕಾಸ ಕೆಲಸ ಚಿಂತಿಲ್ಲ, ಯಾವ ವಿಚಾರದಾಗ ಇಲ್ಲ. ಅಂಥವ್ರು ವಿಚಾರ ಮಾಡೋರು ಏನು ಈ ದೇಶದಾಗ ಎಲ್ಲ ಕಡೆ ಕಾಣಿಸ್ಬಿಡ್ತದೆ ಪಾರ್ಟಿ. ನೋಡ್ರಿ ಬಂದು ನಗರ ಪಾಲಿಕೆ ಅದು, 3 ನಗರ ಪಾಲಿಕೆ ಅದು. ಒಂದು ಸುಮ್ ದುದ್ನಿ ಗೆದ್ದು ಬಂದ್ರೆ ಅಟ್ಟೆ ಉಳಿತಾರೆ. ಅಕ್ಕಲ್ಕೋಟೆ ಬಂದಾಗ ಅತ ಪತ್ತ ಉಳಿಲಿಲ್ಲ. ಈ ಮಹೇಶ್ ಅಣ್ಣ ಗೆದ್ದು ಬಂದ್ರು, ಸದ್ದಾಮ್ ಗೆದ್ದು ಬಂದ, ನಮ್ಮ ಅವಿನಾಶ್ ಗೆದ್ದು ಬಂದ, ನಮ್ಮ ನಾಗು ಕುಂಬಾರ್ ಗೆದ್ದು ಬಂದ. ಗೆದ್ದು ಬರೋದಂದ್ರೆ ಇವಾಗ ಸೀಟ್ ಸಿಗೋದು ಮುಷ್ಕಿಲ್ ಆಗಿತ್ತು. ಫಾರಂ ತುಂಬಿದ್ರು ಎಲ್ಲ ಸೀಟ್ ಪ್ರವಾಸ ಮಾಡ್ಲಿಕ್ಕೆ ಹೋದ್ರು. ಇವ್ರದಾಗ ಫಾರ್ಮ್ ತುಂಬಿದ್ರು ಎಲ್ಲ ಸೀಟ್ ಗೆತ್ತೋಯ್ದ್ರು. ಇವ್ರದಾಗ ಅಕ್ಕಲ್ಕೋಟ ಸೀಟ್ ಇಡ್ತಿರ್ಲಿಲ್ಲ. ಬಾರಾಣೆ ಅಕ್ಕಲ್ಕೋಟ ಹಿಂಗೆ ಬಿನ್ ಹೋಗೋದಾಗ್ತಿತ್ತು, ಇಲೆಕ್ಷನ್ ಆಗ್ತಿದ್ದಿಲ್ಲ. ಇದು ಪರಿಸ್ಥಿತಿ ಇವ್ರ ಮೇಲೆ ಬಂತದ. ಅದಕ್ಕೆ ಶಾಣೆ ಆಗಿ ಸೋಲಾಪುರ ಮಹಾಪಾಲಿಕಾ ಇತ್ತು. 102 ಸೀಟ್ ಭಾಜಪ ಬಂತು. ಧನುಷ್ಯಬಾಣ ಎಷ್ಟು ಬಂತು? 4. ಇವಾಗ ಅಲ್ಲಿ ಪ್ರಚಾರಕ್ಕೆ ಇದಕ್ಕೆ ಸ್ಟಾರ್ಟ್ ಪ್ರಚಾರಕ್ಕೆ ಎಷ್ಟು ಬಂತು? 4. ಅದು ಜಿಲ್ಲಾದಾಗ ಎಲ್ಲಿ ಕಾಣಿಸ್ದಾಗ, ದೇಶದಾಗ ಎಲ್ಲಿ ಕಾಣಿಸ್ದಾಗ, ರಾಜ್ಯದಾಗಿಲ್ಲ. ಅದಕ್ಕೆ ಇವ್ರದ್ದು ನದಿಗೆ ಹತ್ತಬೇಡ್ರಿ. ಕೆಲಸ ಮಾಡೋರು ದುಡಿಯೋರು ನದಿಗೆ ಹತ್ತಿರಿ. ಒಂದು ರೋಡ್ ನೀವು ನೋಡ್ರಿ, ಅಕ್ಕ ರೋಡ್ ಜೋಗ್ ಹೋಗ್ರಿ ರೋಡ್ ಚಲೋ, ಅಕ್ಕ ರೋಡ್ ಹನ್ನೂರ್ಗೆ ಹೋದ್ರಿ ರೋಡ್ ಚಲೋ, ಅಕ್ಕ ರೋಡ್ ವಾಗ್ದರಿಗೆ ಹೋಗ್ರಿ ರೋಡ್ ಚಲೋ, ಅಕ್ಕ ರೋಡ್ ಬೈಂದರಿಗೆ ಹೋಗ್ರಿ ಚಲೋ. ಒಂದು ಉಳಿದಿದ್ದು ಸಲಗರಿ ಇವ್ರ ಕೈಲಿ ಆಗಿದ್ದಿಲ್ಲ, ನನ್ನ ಕೈಲಿ ಆಯ್ತು. ಇಲೆಕ್ಷನ್ ಆಗಿ 4 ದಿನದಾಗ ರೋಡ್ ಶುರು ಮಾಡ್ತಾ. ನಿಮ್ಮ ಮುಂದಿನ ಮಳೆಗಾಲ ಬರೋಕ್ಕಿಂತ ಪೈಲ ಅಕ್ಕಲ್ಕೋಟ್ ಸಲಗರ್ 10 ಮಿನಿಟಿನಾಗ ಒಯ್ಯೋದು ಜವಾಬ್ದಾರಿ ಈ ಸಚಿನ್ ಕಲ್ಯಾಣ್ ಶೆಟ್ಟಿ ಅದ. ಯಾರು ಬಿ ಕಾಳಜಿ ಮಾಡಬೇಡ್ರಿ. ಈ ಊರ್ದ ವಿಕಾಸ, ಈ ಭಾಗದ ವಿಕಾಸ ನಾ ಹ್ಯಾಂಗ್ ಮಾಡ್ಲಿಕತ್ತಿದ ಹಂಗೆ ಇವ್ರು 8 ಮಂದಿ ದುಡೋರಾಗ ಕೆಲಸ ಮಾಡೋರಾಗ ನಿಮ್ಗೆಲ್ಲರಿಗೂ ಇಷ್ಟೇ ವಿನಂತಿ ಮಾಡ್ತಾ, ಇವ್ರು ಬೆನ್ನಿಗೆ ಉಳಿದ್ರಿ, ಆಶೀರ್ವಾದ ಕೊಡ್ರಿ. ಕೆಲಸ ಮಾಡ್ಲಿಕ್ಕೆ ದುಡ್ಲಿಕ್ಕೆ ನಾವೆಲ್ಲೇ ಕಮ್ಮಿ ಬೆಳಗೊಡೋಣ. ಬರ 7 ತಾರೀಕಿಗೆ ಮತ್ತು ಹೊಳ್ಳುಕ್ ಸೋಮೇಶ್ವರ ಮಹಾರಾಜ್ದು ಹಣಮೆಂದವ್ರ ಕಾಲು ಬಿದ್ದು ಕಂಬಳ ಚಿನ್ನ ಬಟನ್ ಇಟ್ಟು ಹೋದ್ರಿ. ನುಸ್ತಾ ಪೇಟಿ ಹೊಡಿತು. ಪೇಟಿ ಹೊಡಿತಂದ್ರೆ ಈ ನವೀನ್ ಮಷನ್ ಆ ಕಡೆ ಬಂದು ನುಸ್ತಾ ಶಿವರಾಜ್ ಬರಲ್ದಾಗ ಹೂ ಕಾಣಿಸ್ಬೇಕು.
ನುಸ್ತಾ ಸಿದ್ದು ಬಾಗಿನ ಹೋಗಿ ಕಾಣಿಸ್ಬೇಕು. ಇಟ್ಟು ವಚ್ ಮಾಡಕ್ ಬರ್ತದು ಅಂತ ನಾವು ದುಡ್ಯಾಡಾಗ ಬಿ ಬಾಬಾ ಸಲಗರ್ದವ್ರು ಯಾರು ವಚ್ಚದ ದಿನ ಹೊತ್ತು ಹೊಡ್ಲಿಕ್ಕೆ ಹೊತ್ತು ಹೊಂಡ ಸಲಗರೆ ನನ್ ಬರ್ಬೇಕು. ಇಟ್ಟು ವಚ್ ನೀವು ಮಾಡ್ರಿ. ಇದು ಅಪೇಕ್ಷಾ ಬಳಗಾಸಿದ ವಿನಂತಿ ಮಾಡಿ 2 ಮಂದಿಗ ಒಂದು ಪ್ರಚಂಡ ಬಹುಮತಲಿ ಗೆದ್ದು ಕೊಡ್ರಿ. ಇದು ವಿನಂತಿ ಮಾಡಿ ನಾನು 2 ಶಬ್ದ ನಿಲ್ಲಿಸ್ತೀನಿ. ಧನ್ಯವಾದ. ಜೈ ಹಿಂದ್.